ತಾಲೂಕು ಜೆಡಿಎಸ್ ಘಟಕ ವತಿಯಿಂದ ಇವತ್ತು ಬಹಳ ವಿಶೇಷವಾಗಿ ಏನು ಗ್ರಾಮ ಪಂಚಾಯತಿಗಳ 2026ನೇ ವರ್ಷದ ರಿಸರ್ವೇಶನ್ ಅನ್ನ ಇತ್ತೀಚೆಗೆ ರಾಜ್ಯ ಕಳೆದ ವಾರ ಶುಕ್ರವಾರ ಕರ್ನಾಟಕ ರಾಜ್ಯ ಸರ್ಕಾರ 29ನೇ ತಾರೀಕು ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿ ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ರು. ನಾವು ಗೆಜೆಟ್ ನೋಟಿಫಿಕೇಶನ್ ಆಗಿ ಇಮಿಡಿಯೇಟ್ ಆಗಿ ನಮಗೆ ಡಾಕ್ಯುಮೆಂಟ್ ಅವೆಲ್ಲ ಪಾಪ ಬಹಳ ಅಧಿಕಾರಿಗಳು ಏನು ಒತ್ತಡ ಇತ್ತೋ ಗೊತ್ತಿಲ್ಲ, ಗೆಜೆಟ್ ನೋಟಿಫಿಕೇಶನ್ಸು ಮತ್ತೆ ಇನ್ನೊಂದು ಕೆಲವು ನಮ್ಮ ತಹಶೀಲ್ದಾರ್ ಕೆಲವು ಡಾಕ್ಯುಮೆಂಟ್ ಕೊಡಲಿಲ್ಲ. ಹಂಗಾಗಿ ಇವತ್ತು ತಡವಾಗಿ ಒಂದು ವಾರ ತಡವಾಗಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಯಾಕೆ ಇವತ್ತು ರಾಜ್ಯ ಚುನಾವಣಾ ಆಯೋಗ ನಮ್ಮ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಹೊರಡಿಸಿದ ಗೆಜೆಟ್ ನೋಟಿಫಿಕೇಶನ್ ವಿರುದ್ಧವಾಗಿ ಈ ಪತ್ರಿಕಾಗೋಷ್ಠಿ ತಾಲೂಕು ಜೆಡಿಎಸ್ ಘಟಕ ಮಾಡ್ತಾ ಇರುವಂತದ್ದು. ಬಹಳ ವಿಶೇಷವಾಗಿ ಇವತ್ತು ರಾಜಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂತ ಅಂದ್ರೆ, ನಾನು ಮೊದಲನೇದಾಗಿ ರಾಜ್ಯ ಚುನಾವಣಾ ಆಯೋಗದನ್ನ ಮನವಿ ಮಾಡಿಕೊಳ್ಳುವಂಥದ್ದು. ಇಲ್ಲ, ಚುನಾವಣಾ ಆಯೋಗಕ್ಕೆ ಯಾವ ಸರ್ಕಾರ ಇರ್ತದೆ, ಸರ್ಕಾರದ್ದು ಪಕ್ಷದ ಪರವಾಗಿ ನೀವು ಒಂದು ಬೋರ್ಡ್ ಹಾಕೊಂಬಿಡಿ. ರಾಜ್ಯ ಚುನಾವಣಾ ಆಯೋಗ ಜಿಲ್ಲಾಧಿಕಾರಿ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಇದು ರಾಜ್ಯ ಮಟ್ಟ ಚುನಾವಣಾ ಆಯೋಗ ಆಗಿರ್ಬೋದು. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ, ಚುನಾವಣಾ ಆಯೋಗಗಳು ಇವತ್ತು, ಚುನಾವಣಾ ಅಧಿಕಾರಿಗಳು ಇವತ್ತು ರಾಜಕೀಯ ಪಕ್ಷದ ಮುಖಂಡರುಗಳ ತರ ಇವತ್ತು ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇವತ್ತು ಚುನಾವಣಾ ಆಯೋಗ ವರ್ತನೆ ಮಾಡ್ತಾ ಇರುವಂತದ್ದು. ಮೊದಲಾಗಿ ನೇರವಾಗಿ ಜಿಲ್ಲಾಧಿಕಾರಿ ಮೇಲೆ ನಾನು ಆರೋಪ ಮಾಡ್ತಾ ಇದ್ದೀನಿ. ಇದನ್ನ ಯಾವುದೇ ರಾಜಕೀಯವಾಗಿ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳಾಗಬೇಕು, ಪಕ್ಷಾತೀತವಾಗಿ ಆಗುವಂಥದ್ದು, ಚಿಹ್ನೆ ಮೇಲೆಲ್ಲ ಚುನಾವಣೆಗಳು ಆಗುವಂಥದ್ದು. ಆದ್ರೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ರಾಜ್ಯ ಚುನಾವಣಾ ಆಯೋಗವನ್ನು ಯಾವ ಮಟ್ಟಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಅಂದ್ರೆ, ಇವತ್ತು ನಾನು ಉದಾಹರಣೆ ಹೇಳಬೇಕು ಅಂತಂದ್ರೆ, ಇವತ್ತು ನಮ್ಮ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾ ಚುನಾವಣಾ ಏನು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಕಾಂಗ್ರೆಸ್ ಏಜೆಂಟ್ ತರ ಇವತ್ತು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಂತ ಬರೋಕ್ಕಿಂತ ಮುಂಚೆ ನಾವು ಹಿಂದುಳಿದ ಪರ, ದಲಿತ ಪರ, ನಾವು ಇವತ್ತು ಹಿಂದುಳಿದವ್ರನ್ನ ದಲಿತವ್ರನ್ನ ನಾವು ಮೇಲ್ ತರಬೇಕು ಅನ್ನೋ ನಿಟ್ಟಿನಲ್ಲಿ ಪಾಪ ಕಾಂಗ್ರೆಸ್ ಸರ್ಕಾರ 2023 ದೊಡ್ಡ ಮಟ್ಟದ ಭಾಷಣ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಂಥದ್ದು. ಸ್ವತಂತ್ರ ಬಂದಾಗಲಿಂದನೂ ಕೂಡ ಕಾಂಗ್ರೆಸ್ ಇದೇ ಸ್ಲೋಗನ್ನು, ದಲಿತರನ್ನು ಉದ್ಧಾರ ಮಾಡಲಿಲ್ಲ, ಅವರು ಹಿಂದುಳಿದವ್ರನ್ನು ಉದ್ಧಾರ ಮಾಡಲಿಲ್ಲ. ವೋಟ್ ಬ್ಯಾಂಕ್ಗೋಸ್ಕರ. ಯಾಕೆಂದ್ರೆ ಇವತ್ತು ಬಹಳ ನೈಜ ಕನ್ನಡಿನ ಇವತ್ತು ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ. ತಾಲೂಕಿನ ಜನತೆ ಇವತ್ತು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ತಾಲೂಕಿನಲ್ಲಿರುವಂತಹ ದಲಿತ ಸಮಾಜಗಳು, ಹಿಂದುಳಿದ ಸಮಾಜಗಳು, ಇವತ್ತು ರಾಜಕಾರಣಿಗಳ ಭೂಸುಂಬೆ ರಾಜಕಾರಣ ಯಾವ ಮಟ್ಟಕ್ಕೆ ನಡೀತಾ ಇದೆ ತಾಲೂಕಿನಲ್ಲಿ, ರಾಜ್ಯ ಮಟ್ಟದಲ್ಲಿ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ.